ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿರ್ತಾರೆ, ಸದೃಢವಾಗಿರ್ತಾರೆ, ಒಳ್ಳೆ ಫಿಸಿಕಲಿ ಫಿಟ್ನೆಸ್ ಅನ್ನ ಹೊಂದಿರ್ತಾರೆ. ಒಂದು ಹಂತದಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತಾರೆ. ಆದ್ರೂ ಕೂಡ ಲಗ್ನಾಧಿಪತಿ ಕುಜ ಸ್ವತಃ ಅಷ್ಟಮಾಧಿಪತಿ ಆಗಿರುವುದರಿಂದ ಉಷ್ಣಕ್ಕೆ ಸಂಬಂಧಿಸಿರತಕ್ಕಂತಹ ರೋಗಗಳು ಬಾಧಿಸುವಂತದ್ದು, ಜಲದೋಷಗಳು ಬಾಧಿಸುವಂತದ್ದು, ಗುಪ್ತ ರೋಗಗಳಿಂದ ಸ್ವಲ್ಪ ಬಳಲುವಂತಹ ಸಾಧ್ಯತೆಗಳಿರುತ್ತೆ. ಈ ಏನಾಗುತ್ತೆ, ಸ್ವಲ್ಪ ಉಷ್ಣ ಹೀಟು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಗುಪ್ತ ರೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಜೊತೆಗೆ ಏನೇ ಮಾತಾಡಿದ್ರು ಕೂಡ ಡೈರೆಕ್ಟ್ ಆಗಿ ಮಾತಾಡುವಂಥದ್ದು, ಹಿಂದೆ ಮುಂದೆ ಮಾತಾಡುವಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಯಾರಿಗೋ ಏನೋ ಹೇಳ್ಬೇಕು, ಅವ್ರು ಚಿಕ್ಕವರೋ ದೊಡ್ಡವರೋ ಬಡವರೋ ಶ್ರೀಮಂತರೋ ಅದು ಯಾವ್ದು ಭಿನ್ನಾಭಿಪ್ರಾಯ ಇರಲ್ಲ. ಯಾವುದೇ ಒಂದು ಸಂದರ್ಭ ಇರ್ಲಿ, ಯಾವುದೇ ಒಂದು ಸ್ಥಿತಿ ಇರ್ಲಿ, ನೇರವಾಗಿ ಮಾತಾಡ್ತಕ್ಕಂಥದ್ರಲ್ಲಿ ಮೇಷರಾಶಿಯವರು ತುಂಬಾ ನಿಸ್ಸೀಮರು ಅಂತ ಹೇಳ್ಬೋದು. ಇನ್ನು ತಮ್ಮ ಸುತ್ತಲಿನವರಿಗೆ ಹಾಗೇ ಇರಬೇಕು ಅಂತ ಹೇಳಿ ಬಯಸ್ತಾರೆ. ನಾನು ಹೇಗಿದ್ದೀನಿ ಅವರು ಹಾಗೆ ಇರ್ಬೇಕು. ಸುಳ್ಳು ಯಾರಾದ್ರೂ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ, ಬಹಳ ಸಲ ಬೇಗ ಕೋಪ ಬಂದ್ಬಿಡುತ್ತೆ. ಇನ್ನು ಇದರಿಂದ ತೊಂದರೆಗಳನ್ನು ಕೂಡ ಎದುರಿಸ್ತಕ್ಕಂತ ಸಾಧ್ಯತೆಗಳು ಅದೆಷ್ಟೋ ಇದಾವೆ. ಇನ್ನು ಕೆಲವೊಂದು ಪ್ಲಸ್ ಪಾಯಿಂಟ್ಗಳು ಏನು ಅಂತಂದ್ರೆ ನೋಡಿ, ವ್ಯಕ್ತಿತ್ವ ತುಂಬಾ ಚೆನ್ನಾಗಿರುತ್ತೆ, ಪಾದರಸದಂತಹ ವ್ಯಕ್ತಿತ್ವ, ಚಾರಿತ್ರ್ಯ ತುಂಬಾ ಚೆನ್ನಾಗಿರುತ್ತೆ. ಪ್ರೀತಿಸಿದವರಿಗೆ ಯಾವತ್ತಿಗೂ ಮೋಸ ಮಾಡುವಂತ ವ್ಯಕ್ತಿಗಳಲ್ಲ ಮೇಷರಾಶಿಯವರು. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಏನು ಮಾತು ಕೊಟ್ಟಿರ್ತಾರೆ ಆ ಮಾತಿನ ಪ್ರಕಾರ ಬದ್ಧವಾಗಿರ್ತಕ್ಕಂಥದ್ದು, ಚುರುಕುತನ ಜಾಸ್ತಿ ಇರುತ್ತೆ, ಶಕ್ತಿಶಾಲಿಗಳಾಗಿರ್ತಾರೆ. ಮೈಂಡ್ ಕೂಡ ತುಂಬಾ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಬೇರೆಯವರ ಹಂಗಿನ ಜೀವನ ಇವರು ಯಾವತ್ತಿಗೂ ಒಪ್ಪೋದಿಲ್ಲ. ಬೇರೆಯವರ ಹಂಗಿನಲ್ಲಿ ಇರೋದಕ್ಕೂ ಒಪ್ಪೋದೇ ಇಲ್ಲ. ಯಾಕಂತಂದ್ರೆ ಸ್ವತಂತ್ರವಾಗಿ ಇರಬೇಕು, ಸ್ವಯಂ ಆಗಿ ಯೋಚನೆ ಮಾಡಬೇಕು. ಬಡವರೇ ಇರ್ಲಿ, ಶ್ರೀಮಂತರೇ ಇರ್ಲಿ, ಯಾಕಂತಂದ್ರೆ ನಾವು ಇರುವಂತ ಪರಿಸ್ಥಿತಿಯಲ್ಲಿ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹ ಸ್ವಾವಲಂಬನೆ ಜೀವನ ಮೇಷರಾಶಿಯವರಿಗಾಗಿರುತ್ತೆ. ಹಾಗೆ ಯಾರು ಕೂಡ ಮುಲಾಜಿಯು ಕೂಡ ಇಟ್ಟುಕೊಳ್ಳಲ್ಲ, ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವ. ಕೋಪ ನಿಯಂತ್ರಣದಲ್ಲಿ ಏನಾದ್ರೂ ಇಟ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಯಾಕಂತಂದ್ರೆ ಇವರ ಒಂದು ಮೈನಸ್ ಪಾಯಿಂಟ್ ಅಂತಂದ್ರೆ ಕೋಪ. ಆ ಕೋಪವನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಇವ್ರಿಗೆ ಸಿಗುತ್ತೆ ಅನ್ನುವಂಥದ್ದು. ಮೇಷರಾಶಿಯವರು ಸಚ್ಚಾರಿತ್ರ್ಯವಂತರಾಗಿರ್ತಾರೆ, ಶುದ್ಧವಾಗಿರ್ತಾರೆ, ಮತ್ತು ಖರ್ಚು ಜಾಸ್ತಿ. ಯಾಕಂತಂದ್ರೆ ಬೇರೆಯವರಿಗೋಸ್ಕರ ಖರ್ಚು ಮಾಡುವಂಥದ್ದು